ಯೋಗ್ಯವಾದ ದಾನ, ಸತ್ಪಾತ್ರರಿಗೆ ನೀಡಿದ ದಾನ ಮತ್ತು ಗುಪ್ತವಾಗಿ ಮಾಡಿದ ದಾನ ಇವುಗಳು ಅತ್ಯಂತ ಶ್ರೇಷ್ಠ ದಾನ ಎಂದು ಚಾರ್ಟರ್ಡ್ ಅಕೌಂಟೆಂಟ್ ಕೆ ಕಮಲಾಕ್ಷ ಕಾಮತ್ ಹೇಳಿದರು. ಅವರು ಕಾರ್ಕಳದಲ್ಲಿ ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆಯಲ್ಲಿ ಸಂಸ್ಥಾಪಕರ ದಿನಾಚರಣಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಹೇಳಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಎಸ್ವಿಎಸ್ವಿ ಫಂಡಿನ ಅಧ್ಯಕ್ಷ ಎ ಯೋಗೀಶ್ ಹೆಗಡೆ ವಹಿಸಿದ್ದರು. ಉದ್ಯಮಿ ಬೋಳಾ ರಘುರಾಮ್ ಕಾಮತ್ ಹಾಗೂ ಶಾಲಾ ಸಂಚಾಲಕ ನರೇಂದ್ರ ಕಾಮತ್ ಕೆ ವಿದ್ಯಾರ್ಥಿ ವೇತನ ವಿತರಿಸಿದರು. ಮುಖ್ಯ ಶಿಕ್ಷಕ ನಾರಾಯಣ್ ಶೆಣೈ ಸ್ವಾಗತಿಸಿದರು. ಪೂರ್ಣಿಮಾ ಪ್ರಭು ದಾನಿಗಳ ಸ್ಮರಣೆ ಮಾಡಿದರು. ವೀಣಾ ಬಿ ವಿದ್ಯಾರ್ಥಿ ವೇತನದ ವಿವರ ನೀಡಿದರು. ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ವಿದ್ಯಾಕಿಣಿ ವಂದಿಸಿದರು. ಶ್ರೀಲಕ್ಷ್ಮೀ ನಾಯಕ್ ಕಾರ್ಯಕ್ರಮ ನಿರೂಪಿಸಿದರು. ಭಾವನಾ ಟಿವಿಗಾಗಿ ಅರುಣ್ ಭಟ್, ಕಾರ್ಕಳ. ಉಚಿತ ವಿದ್ಯಾ ದಾನವನ್ನು ಕೊಡ್ತಾ ಬಂದಿದೆ. ನೀವು ನಾವೆಲ್ಲರೂ ಭಾಗ್ಯಶಾಲಿಗಳು. ಯಾಕೆಂದರೆ ಅವರು ಮಾಡಿದ ದಾನದ ಪರಿಣಾಮ ಕಾರ್ಕಳ ಪರಿಸರದಲ್ಲಿ ಹಲವು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆದು ನಮ್ಮ ದೇಶದಲ್ಲಿ ಮತ್ತು ಹೊರದೇಶದಲ್ಲಿ ಬೇರೆ ಬೇರೆ ಉದ್ಯೋಗಗಳನ್ನು ಕೈಗೊಂಡು ಸೇವೆ ಮಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದೆ. Founders Day to celebrate this day because they have done so much to the community. Both Ananta Padmanabh Kamath and Subrai Kamath did yeoman service for the community. They played a dominant role in serving the society. So it is, we should on this day hold them in high esteem with great regard, respect and reverence, and pay our glowing and magnificent tribute for the wonderful, remarkable, outstanding and splendid job that they did. 150 ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆ. ಭುವನೇಂದ್ರ ಸ್ವಾಮಿಯವರು ಸಂತಾನ ಪ್ರಾಪ್ತಿಯಾಗ್ತದೆ ಎಂದು ಸಂತೋಷಪಟ್ಟು ಅನಂತ ಪದ್ಮನಾಭರು ಅವರಿಗೆ 10,000 ಕಾಣಿಕೆಯಾಗಿ ಕೊಟ್ಟರು. ಇದು ಘಟನೆ ನಡೆದಿದ್ದು 31 ಅಕ್ಟೋಬರ್ 1869. ಅದರ ಬೆಲೆ ಇಂದು 1,000 ಕೋಟಿ. ಸ್ವಾಮೀಜಿಯವರು ಆ ಹಣವನ್ನು ಇವರಿಗೆ ಹಿಂದಿರುಗಿಸಲು ಸಂಸ್ಕೃತವನ್ನು ಎಲ್ಲರೂ ಕಲಿಯಬೇಕು, ಸಂಸ್ಕೃತ ಎಲ್ಲರಿಗೂ ತಿಳಿದಿರಬೇಕು, ಸಂಸ್ಕೃತ ಕಲಿಯುವ ಸತ್ವದ ಶಾಲೆಯನ್ನು ನೀವು ಸ್ಥಾಪಿಸಬೇಕೆಂದು ಹಿಂದೆ ಬರ್ತದೆ. ಇವತ್ತು ನೀವು ಎಲ್ಲರೂ ಸಂಸ್ಕೃತ ಶ್ಲೋಕವನ್ನು ಕೇಳುವಾಗ ನನಗೆ ತುಂಬ ಸಂತೋಷವಾಗಿದೆ. ನಮಗೆ ಅಂಥ ಒಂದು ಅಪರ್ಚುನಿಟಿಯೇ ಇಲ್ಲ. ನನಗೆ ನಾನು ಕಲಿಯುವ ಇದ್ರೂ ನಾವು ತೆಗೆದುಕೊಂಡಿಲ್ಲ. ತುಂಬ ಬೇಸರ ಆಗ್ತದೆ ಈಗ. I really congratulate all the students here because they performed excellent job. You chanted these Sanskrit slokas so beautifully. ನಮ್ಮ ಜೀವನದಲ್ಲಿ ಹಲವು ಕಷ್ಟಗಳು ಬರ್ತವೆ. ಅದನ್ನು ನಾವು ಎದುರಿಸುವಂತಹ ಧೈರ್ಯವು ನಮಗೆ ಎಲ್ಲರಿಗೂ ಬರ್ತದೆ. I was continuing this story. During this time, Ananta Padmanabh did do much because British rule was there. So subsequently, 1st March 1987, Subrai Kamath was born, and he did most of our ತಂದೆಯವರು ಮಾಡಿದಂತಹ ಹೆಚ್ಚಿನ ಕೆಲಸಕ್ಕಿಂತ ಹೆಚ್ಚಿನ ಎಲ್ಲ ಕೆಲಸವನ್ನು ಮಾಡಿ ತಂದೆಯವರ ಕನಸನ್ನು ನನಸಾಗಿ ಮಾಡಿ ತನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಭಾವನೆ ಇದ್ದವರಿಗೆ ಎಲ್ಲರಿಗೆ ಬೇಕಾದವರಾದವರು, ಎಲ್ಲರ ಮನಸ್ಸನ್ನು ಗೆದ್ದರು, ಅದರ ಹೃದಯವನ್ನು ಸೂರೆ ಮಾಡಿರುವ ಭಗವಂತನನ್ನು ಮೆಚ್ಚಿಸಿದರು. ಹಿ ಈಸ್ ಎ ರೋಲ್ ಮಾಡೆಲ್ ಫಾರ್ ಆಲ್ ಆಫ್ ಅಸ್. ನಮಗೆ ಒಂದು ಮಾದರಿ. ಅಂಥವರ ವ್ಯಕ್ತಿತ್ವವನ್ನು ನಾವು ಚೆನ್ನಾಗಿ ತಿಳಿದು ಅರಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು.